ರಜಾ ದಿನಗಳನ್ನ ಮುಗಿಸಿ ಮಕ್ಕಳು ಶಾಲೆಯತ್ತ ಮುಖ ಮಾಡಿದ್ದಾರೆ. ರಾಜ್ಯಾದ್ಯಂತ ಇಂದಿನಿಂದ ಶಾಲೆಗಳು ಆರಂಭ. ಮಕ್ಕಳು ರಜೆಯ ಮಜವನ್ನ ಕಳೆದು ಶಾಲೆಯತ್ತ ಮುಖ ಮಾಡಿದ್ದಾರೆ. ಸರ್ಕಾರಿ ಶಾಲೆಗಳಲ್ಲಿ ಪಠ್ಯ ಪುಸ್ತಕ ಸಮವಸ್ತ್ರ ನೀಡಲು ಸಿದ್ಧತೆ ನಡೆಸಲಾಗ್ತಾ ಇದೆ. ಮೊದಲ ದಿನವೇ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ವಿತರಣೆ ನಡೆಯಲಿದೆ. ರಾಜ್ಯದ ಎಲ್ಲ ಪ್ರಾಥಮಿಕ ಹಾಗೂ ಪ್ರೌಢ ಶಾಲೆಗಳಲ್ಲಿ ತಯಾರಿ ನಡೆಸಲಾಗ್ತಾ ಇದೆ. ಸಮವಸ್ತ್ರ ಪೂರ್ಣ ಪ್ರಮಾಣದಲ್ಲಿ ತಾಲೂಕು ಮಟ್ಟಕ್ಕೆ ರವಾನೆಯಾಗಿದೆ. ಪಠ್ಯ ಪುಸ್ತಕಗಳು ಕೂಡ 75% 80% ಸರಬರಾಜು ಈಗಾಗಲೇ ಆಗಿದೆ. ಶಾಲೆಯ ತರಗತಿ ಕೊಠಡಿ, ಹೊರಾಂಗಣ, ಬಿಸಿಯೂಟ ಕೊಠಡಿ, ಆಟದ ಮೈದಾನ ಹಾಗೂ ಶಾಲೆಗಳ ಸ್ವಚ್ಛತಾ ಕಾರ್ಯ ಈಗಾಗಲೇ ಆರಂಭಗೊಂಡಿದೆ. ಇಷ್ಟು ದಿನ ಮಕ್ಕಳು ಬೇಸಿಗೆ ದಿನ ಅಂತ ಹೇಳಿ ಮನೆಯಲ್ಲಿದ್ರು, ಆಟವಾಡ್ತಾ ಇದ್ರು, ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಬಂದ್ರು. ಚಿಣ್ಣರ ಮೇಳ ಅಂತ ಹೇಳಿ ಯಾವ್ದ್ಯಾವ್ದೋ ಶಿಬಿರಕ್ಕೂ ಅಟೆಂಡ್ ಆದ್ರು. ಇನ್ನು ಕೆಲವರು ಮನೆಯಲ್ಲೇ ಇದ್ರು, ಬೇರೆ ಬೇರೆ ಊರುಗಳಿಗೆ ಹೋಗಿ ಬಂದ್ರು. ಒಂದ್ ರೀತಿಯಲ್ಲಿ ರಜೆ ಅಂತಂದ್ರೆ ಅದು ಮಜಾ ದಿನ. ಈಗ ಅದಕ್ಕೆಲ್ಲ ತೆರೆ ಬಿದ್ದಿದೆ. ಇವತ್ತಿನಿಂದ ಮಕ್ಕಳು ಶಾಲೆಯತ್ತ ಮುಖ ಮಾಡಿದ್ದಾರೆ. ಮೊದಲ ದಿನವೇ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ವಿತರಣೆ ಮಾಡಲಾಗ್ತಾ ಇದೆ. ಮಕ್ಕಳು ರಜೆಯ ಮಜವನ್ನ ಕಳೆದು ಶಾಲೆಯತ್ತ ಮುಖ ಮಾಡಿದ್ದಾರೆ. ಸರ್ಕಾರಿ ಶಾಲೆಗಳಲ್ಲಿ ಪಠ್ಯ ಪುಸ್ತಕ ಸಮವಸ್ತ್ರ ನೀಡಲು ಸಿದ್ಧತೆ ನಡೆಸಲಾಗ್ತಾ ಇದೆ. ಮೊದಲ ದಿನವೇ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ವಿತರಣೆ ಮಾಡಲಾಗ್ತಾ ಇದೆ. ರಾಜ್ಯದ ಎಲ್ಲ ಪ್ರಾಥಮಿಕ ಹಾಗೂ ಪ್ರೌಢ ಶಾಲೆಗಳಲ್ಲಿ ತಯಾರಿ ನಡೆಸಲಾಗ್ತಾ ಇದೆ. ಪಠ್ಯ ಪುಸ್ತಕಗಳು ಕೂಡ 75% 80% ಸರಬರಾಜು ಈಗಾಗಲೇ ಆಗಿದೆ. ಶಾಲೆಯ ತರಗತಿ ಕೊಠಡಿ, ಹೊರಾಂಗಣ, ಬಿಸಿಯೂಟ ಕೊಠಡಿ, ಆಟದ ಮೈದಾನ ಹಾಗೂ ಶಾಲೆಗಳ ಸ್ವಚ್ಛತಾ ಕಾರ್ಯ ಆರಂಭ ಆಗಿದೆ. ಇಷ್ಟು ದಿನ ಮಕ್ಕಳು ಮನೆಯಲ್ಲಿದ್ರು, ಯಾವುದೋ ಊರಿಗೆ ಹೋಗಿದ್ರು, ತುಂಬಾ ಮಜಾ ಮಾಡಿದ್ರು ಅಂತಾನೆ ಹೇಳ್ಬಹುದು. ಯಾಕಂತಂದ್ರೆ ಯಾರಿಗೂ ಕೂಡ ಒಂದು ವರ್ಷ ಶಾಲೆಗೆ ಹೋಗಿ ಅಂದ್ರೆ ಯಾವಾಗ ಪರೀಕ್ಷೆ ಮುಗಿಯುತ್ತೆ, ಯಾವಾಗ ನಮಗೆ ರಜೆ ಅನ್ನುವಂತಹ ಕುತೂಹಲ ಎಲ್ಲಾ ಮಕ್ಕಳಲ್ಲೂ ಇರುತ್ತೆ. ಹಾಗಾಗಿ ಇಷ್ಟು ದಿನ ಬೇಸಿಗೆ ರಜೆ ಅನುಭವಿಸಿದ್ದಾರೆ, ಖುಷಿಯಲ್ಲಿದ್ರು. ರಾಜ್ಯಾದ್ಯಂತ ಇಂದು ಶಾಲೆಗಳು ಆರಂಭಗೊಂಡಿರುವ ಕಾರಣ ಮಕ್ಕಳು ರಜೆಯ ಮಜಾವನ್ನ ಕಳೆದು ಶಾಲೆಯತ್ತ ಮುಖ ಮಾಡಿದ್ದಾರೆ. ಸರ್ಕಾರಿ ಶಾಲೆಗಳಲ್ಲಿ ಪಠ್ಯಪುಸ್ತಕ ಸಮವಸ್ತ್ರ ನೀಡಲು ಸಿದ್ಧತೆ ಕೂಡ ನಡೆಸಲಾಗ್ತಾ ಇದೆ. ಇನ್ನು ಪಠ್ಯ ಪುಸ್ತಕಗಳು ಕೂಡ 75% 80% ಈಗಾಗಲೇ ಸರಬರಾಜುಗೊಂಡಿವೆ.